ಪ್ರಜಾಸೌಧ ಸ್ಥಳ ವಿರೋಧಿಸಿ 9ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಹೌದು, ತಾಳಿಕೋಟೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸ್ತಾ ಇರುವ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವು ಬುಧವಾರ 8ನೇ ದಿನ. ಸತ್ಯಾಗ್ರಹವು ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ ಸಮಾಜ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ತಾಲೂಕಾ ಹೋರಾಟ ಸಮಿತಿ ಉಪಾಧ್ಯಕ್ಷ ವಿಜಯ್ ಸಿಂಗ್ ಹೇಜೇರಿ ಮಾತನಾಡಿ, ಈ ಹೋರಾಟ ತಾಲೂಕಿನ ವಯೋವೃದ್ಧರ, ಮಹಿಳೆಯರ, ಅಂಗವಿಕಲರ, ರೈತರ ಹಾಗೂ ತಾಲೂಕಿನ ಸರ್ವರಿಗೂ ಅನುಕೂಲವಾಗಲಿ ಅಂತ ಈ ಹೋರಾಟನೇ ಹೊರತು ಯಾರ ವಿರುದ್ಧವೂ ಅಲ್ಲ. ಈ ಹೋರಾಟ ಎಷ್ಟೋ ದಿನಗಳಿಂದ ನಡೆದಿದ್ರೂ ಸಹ ಜಿಲ್ಲಾ ಆಡಳಿತ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇರೋದ್ರಿಂದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ತಲುಪುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೂ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡಲೇ ಈಗ ನಿಗದಿಪಡಿಸಿದಂತಹ ಸ್ಥಳವನ್ನು ರದ್ದುಪಡಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೂರ್ಯವಂಶ ಕ್ಷತ್ರಿಯ ಕಲಾಲ ಕಾಟಿಕ್ ಸಮಾಜದ ಅಧ್ಯಕ್ಷ ಲಕ್ಷ್ಮಣ್ ಕಲಾಲ್, ಹಿರಿಯರಾದ ಅಂಬಾಜಿ ಆಕಾಶ್, ಕೃಷ್ಣಾಜಿ ಶಂಕರ್ ರಾಜ್ಪುರಿ, ರಾಜು ರಾಜ್ಪುರಿ, ಸಚಿನ್ ಅಂಕುಶ್ಕಾನಿ, ಅನಿಲ್ ರಾಜ್ಪುರಿ, ಸಚಿನ್ ಅಂಕುಶ್ಕಾನಿ, ಅನಿಲ್ ರಾಜ್ಪುರಿ, ಆನಂದ್ ಕಲಾಲ್, ಗುರು ಕಲಾಲ್, ರಮೇಶ್ ಅಂಕುಶ್ಕಾನಿ, ರಾಜು ಹಚಾಂಟೆ, ಸಂಗಮೇಶ್ ಕುಂಬಾರ್, ಬಸ್ಸು ಅಂಬಿಗೇರ್, ಶಿವು ಪಾಟೀಲ್, ಶಶಿ ಮಡಿವಾಳರ್, ಜ್ಯೋತಿ ಮಂತಾರ್, ಮಲ್ಲಮ್ಮ ಬೂದಿಹಾಳ್, ಕಸ್ತೂರಿ ಕೊನ್ನೂರ್, ಶಾರದಾ ಕಟ್ಟಿಮನಿ, ರೇಣುಕಾ ಸುವರ್ಣ ಕಂಬಾರ್, ಬಸಲಿಂಗಮ್ಮ ತಾರ್ನಾಳ್, ಮಂಜು ಚವ್ಹಾಣ್ ಹಾಗೂ ಗೌತಮಿ ಚಲ್ವಾದಿ, ಶಾಂತಮ್ಮ ವಜ್ಜಲ್ ಇನ್ನೂ ಹಲವಾರರು ಉಪಸ್ಥಿತರಿದ್ದರು. ಇಲ್ಲಿಂದ ಮೈಲೇಶ್ವರ ಗ್ರಾಮಕ್ಕೆ ಹತ್ತಿಕೊಂಡು ಅಲ್ಲೊಂದು ಒಬ್ಬರು ಹೊರದಾಗ ಕಟ್ಟ ಕಡೆಯ ಭಾಗದಲ್ಲಿ ಅದನ್ನು ಗುರುತು ಮಾಡಿ ಜಿಲ್ಲಾಡಳಿತ ಅದನ್ನ ಸ್ಯಾಂಕ್ಷನ್ ಕೊಟ್ಟದ. ಎಷ್ಟು ಕಷ್ಟ ಆಗ್ತದಪ್ಪ ಅಂತಂದ್ರೆ ಈ ಕಡೆ ಬೊಮ್ಮನಹಳ್ಳಿ, ಬಾಡ್ಯಾಳ, ಗುಂತ್ಯಾಳ, ತುಂಬಗಿ ಈ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಈ ಕಡೆ ಬರಗಣ್ಣೂರು, ಹಿರೂರು, ತಮ್ಮದಡ್ಡಿ, ಚೊಕ್ಕಾವಿ ಈ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಮಿಣಸ್ಗಿ, ಮೂಕ್ಯಾಳ, ಹರ್ನಾಳ ಈ ಭಾಗದಿಂದ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಯಾವ ರೀತಿಪ್ಪ ಅಂದ್ರೆ ಒಂದು ಬಸ್ಸಿನಿಂದ ಹತ್ತಿ ಬಂದು ಬಿಜಾಪುರ ಸರ್ಕಲ್ ಇಳಿಬೇಕು, ಮತ್ತೆ ಇನ್ನೊಂದು ಬಸ್ಸು ಅಥವಾ ಇನ್ನೊಂದು ವಾಹನ ತಗೊಂಡು ಅಲ್ಲಿ ಇಳಿಬೇಕು, ಅಲ್ಲಿಂದ ಮತ್ತೆ ಪ್ರಜಾಸೌಧಕ್ಕೆ ನಡ್ಕೊಂಡು ಹೋಗ್ಬೇಕು. ಅದು ಕೆಲಸ ಆಗಲಿ ಆಗದೇ ಇರಲಿ, ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಬಿಜಾಪುರ ಸರ್ಕಲ್ ಬಂದಾಗ ರಿಟರ್ನ್ ಹೋಗ್ಲಿಕ್ಕೆ ಬಸ್ ಇರ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಅದಷ್ಟಲ್ಲದೆ ಅಂಗವಿಕಲರು, ವೃದ್ಧರು, ಮಕ್ಕಳು, ಅಂಗವಿಕಲರು ಈ ರೀತಿ ಸಾಕಷ್ಟು ಜನರಿಗೆ ಸಾಧನೆಗಳು ಇರುವುದಿಲ್ಲ. ಈಗ ಬೈಕ್ ಎಲ್ಲರ ಬಳಿ ಇರುವುದಿಲ್ಲ, ಸುಮಾರು ಒಂದು 20-30% ಮಂದಿ ಬಳಿ ಬೈಕ್ ಇರ್ತದೆ. ಅಂಗವಿಕಲರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಯಾವುದೇ ಒಂದು ನೀವು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು. ಸಣ್ಣ ಹುಡುಗರು ಹೋಗ್ತಾರೆ 8th, 9th, 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಗ್ರಾಜುಯೇಷನ್ ಇದ್ದವರು ಮುಂದೇನೋ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಿಂಧುತ್ವ ಪ್ರಮಾಣ ಪತ್ರ ತಗೋಬೇಕು, ಕಾಸ್ಟ್ ಸರ್ಟಿಫಿಕೇಟ್ ತಗೋಬೇಕು. ಅಂತದಿತ್ತಪ್ಪ ಅಂದ್ರೆ ಮಕ್ಕಳು ಇಲ್ಲಿಂದ ಬೇರೆ ಊರಿಂದ ಇಲ್ಲಿ ಬರಬೇಕು, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಈಗ ಒಂದು ಮಹಿಳೆಯರು ಏನಾದರೂ ಒಂದು ಮಾಶಾಸನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅನ್ನೋದು ಮತ್ತೆ ವಿಚಾರ ಮಾಡಿದಾಗ ನಮ್ಮ ತಾಳಿಕೋಟೆಯವರಿಗೆ ಇದು ಏನಾಗ್ತಾ ಇದೆ, ಇದು ಬಹಳ ತಪ್ಪದ, ಇದು ಆಗಬಾರ್ದು ಅನ್ನುವಂಥದ್ದು ಹೋರಾಟ ಸಮಿತಿಯವರು ಕೂಡಿ ಮನಗಂಡು ನಾವು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಊರಿನ ಎಲ್ಲ ಸಮಾಜದ ಗಣ್ಯರಿಗೆ, ಎಲ್ಲ ವರ್ತಕರಿಗೆ, ಎಲ್ಲ ಅಸೋಸಿಯೇಷನ್ಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವೊಂದು ಸಭೆ ಮಾಡಿ ಕೇಳಿದಾಗ ಅವರೊಂದು ತಾಳಿಕೋಟೆ ಹೋರಾಟ ಸಮಿತಿಯವರು ಏನ ಕೈಗೊಂಡಂತ ನಿರ್ಧಾರ ಅತ್ಯಂತ ಸರಿಯದ. ಅದು ಹೋರಾಟದಲ್ಲಿ ಮುಂದೆ ಹೋಗ್ಬೇಕು. ಎಲ್ಲ ಸಮಾಜದವರು, ಈವನ್ ಗ್ರಾಮೀಣ ಭಾಗದ ಜನರು ಕೂಡ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಇದು ಅಲ್ಲಿ ಆಗಬಾರದು ಅನ್ನುವಂತ ನಿರ್ಧಾರವನ್ನು ನಮಗೆ ವ್ಯಕ್ತಪಡಿಸಿದಾಗ ನಾವು ಹೋರಾಟ ಸಮಿತಿಯವರು 4 ಜಾಗಗಳನ್ನ ಗುರುತಿಸಿವಿ. ಈ 4 ಜಾಗದಲ್ಲಿ ಆದ್ರೆ ಆ ಪ್ರಜಾಸೌಧಕ್ಕೆ ಒಂದು ಮೆರುಗು ಬರ್ತದ. ಆ ಒಂದು ಉನ್ನತವಾದಂತ ಏನ್ ಬಿಲ್ಡಿಂಗ್ ಕಟ್ತಾರ, ಅದೊಂದು ಸುಂದರವಾದಂತ ಒಂದು ಏನ್ ಬಿಲ್ಡಿಂಗ್ ಕಟ್ತಾರ, ಆ ಏನ್ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂತ ಒಂದು ಪ್ರಜಾಸೌಧ ಅದ, ಅದು ನಿಜವಾಗಿಯೂ ಪ್ರಜೆಗಳಿಗೆ
ಸುರೇಶ್ ದೊಡ್ಮನಿ, SSV ಟಿವಿ ನ್ಯೂಸ್, ತಾಳಿಕೋಟೆ.